ತಾನು ಬಾಲ್ಯವನ್ನು ಕಳೆದಂಥ ಈ ಊರಲ್ಲಿ ಇಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಮನೆಯನ್ನು ಸಿದ್ದರಾಮಯ್ಯ ಅವರು ಕಟ್ಕೊಂಡಿದ್ದಾರೆ. ಮೂಡ ಹಗರಣ ಆದಂಥ ಸಂದರ್ಭದಲ್ಲಿ ನೀವು ಬಹಳಷ್ಟು ಸುದ್ದಿ ಆಯಿತು, ರಾಷ್ಟ್ರಮಟ್ಟದಲ್ಲೂ ಕೂಡ ಅದು ಸುದ್ದಿ ಆಯಿತು, ನಿಮಗೆ ಗೊತ್ತಿದೆ. ಮತ್ತು ಅಕ್ಕಪಕ್ಕದವರಿಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯ ಕ್ರಮ ಸಿದ್ದರಾಮಯ್ಯ ಅವ್ರದ್ದು. ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೆಳಗಿಳಿತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸದ್ಯ ನಾನೀಗ ಸಿದ್ದರಾಮಯ್ಯನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮನ ಹುಂಡಿಯಲ್ಲಿ ಅವರ ಮನೆ ಮುಂದಿನ ದೃಶ್ಯ ಇದು. ಈಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಸಿದ್ದರಾಮಯ್ಯನವರು ಕಳೆದ 6-7 ವರ್ಷಗಳ ಹಿಂದೆ ಸಿದ್ದರಾಮನ ಹುಂಡಿಯಲ್ಲಿ ಕಟ್ಟಿದಂತಹ ಮನೆ. ತಮ್ಮ ಪೂರ್ವಜರು ಮತ್ತು ತಾವು ಬಾಲ್ಯವನ್ನು ಕಳೆದಂಥ ಈ ಪ್ರದೇಶದಲ್ಲಿ ಅಥವಾ ಈ ಸಿದ್ದರಾಮನ ಹುಂಡಿಯಲ್ಲಿ ಒಂದು ಮನೆ ಇರಬೇಕು, ಅಚ್ಚುಕಟ್ಟಾದ ಒಂದು ಮನೆ ಇರಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರು ಈ ಮನೆಯನ್ನು ಕಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಹಂಚಿನ ಶೀಟ್ಗಳಿಂದ ಹಂಚನ್ನು ಹಾಕಿ, ಮಲೆನಾಡು ಭಾಗದಲ್ಲೆಲ್ಲ ಈ ರೀತಿ ಹಂಚನ್ನು ಜಾಸ್ತಿ ಬಳಸ್ತಾರೆ. ಅದೇ ರೀತಿಯಾದ ಮನೆಯನ್ನು ಇಲ್ಲೂ ಕೂಡ ಕಟ್ಟಿದ್ದಾರೆ. ಆದರೆ ಈ ಮನೆಯಲ್ಲಿ ಯಾರೂ ಕೂಡ ವಾಸ ಇರಲ್ಲ. ಇಲ್ಲಿ ಯಾರೂ ಕೂಡ ಸದ್ಯಕ್ಕೆ ಈ ಮನೆಯಲ್ಲಿ ಇಲ್ಲ. ಮನೆಯ ಗೇಟ್ಗಳಿಗೆ ಅಥವಾ ಬಾಗಿಲುಗಳಿಗೆ ಸಂಪೂರ್ಣವಾಗಿ ಬೀಗವನ್ನು ಹಾಕಿದ್ದಾರೆ. ಆದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಬಂದಾಗ ಇದೇ ಮನೆಯಲ್ಲಿ ಇರ್ತಾರೆ. ಬರುವಾಗ ಸಾಕಷ್ಟು ಜನ ಪೊಲೀಸರು, ಕ್ಯಾನ್ವಾಯ್, ಮುಖ್ಯಮಂತ್ರಿ ಅಂದರೆ ನಿಮಗೆ ಪ್ರೋಟೋಕಾಲ್ ಎಲ್ಲವೂ ಕೂಡ ಗೊತ್ತಿರುತ್ತೆ, ಆ ಪ್ರೋಟೋಕಾಲ್ ಮೂಲಕವೇ ಬರ್ತಾರೆ. ಆದರೆ ಬಂದಂಥ ಸಂದರ್ಭದಲ್ಲಿ ತಾನು ಬಾಲ್ಯವನ್ನು ಕಳೆದಂಥ ಈ ಊರಲ್ಲಿ ಇಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಮನೆಯನ್ನು ಸಿದ್ದರಾಮಯ್ಯ ಅವರು ಕಟ್ಕೊಂಡಿದ್ದಾರೆ. ತಮ್ಮ ಹುಟ್ಟೂರಾದ ಈ ಊರಲ್ಲಿ ಬಾಲ್ಯವನ್ನು ಸಿದ್ದರಾಮಯ್ಯ ಅವರು ಕಳೀತಾರೆ. ಬಾಲ್ಯವನ್ನು ಕಳೆದಂಥ ಊರಲ್ಲಿ ಒಂದು ಅಚ್ಚುಕಟ್ಟಾದ ಮನೆ ಇರಲಿ ಅನ್ನೋ ದೃಷ್ಟಿಯಿಂದ ಕಳೆದ 5-6 ವರ್ಷದ ಹಿಂದೆ ಈ ಮನೆಯನ್ನು ಕಟ್ಟಿದ್ದಾರೆ. ಇದು ಸಂಪೂರ್ಣ ಒಂದೊಂದೇ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗೋದಾದರೆ ಸುಮಾರು ಎಷ್ಟು ಜಾಗದಲ್ಲಿ ಮನೆ ಇದೆಯಪ್ಪ ಅಂತ ಕೇಳಿದರೆ ಸುಮಾರು ಒಂದು 40x60 ಇರ್ಬೋದು. ಆದರೆ ಸಂಪೂರ್ಣವಾಗಿ ಇದನ್ನು ಚೌಕಾಕಾರದಲ್ಲಿ ಇಲ್ಲದೆ ಇರೋದ್ರಿಂದ ಒಂದು ರೀತಿ ಕ್ರಾಸ್ ಆಗಿದೆ ಮನೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಇದೇ ರೀತಿ ಇಷ್ಟಡಿನೇ ಇದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ವರಾಂಡವನ್ನು ಗಮನಿಸ್ಬೋದು. ಸಾಧಾರಣವಾಗಿ ಹಳ್ಳಿ ಭಾಗದಲ್ಲಿ ಇರುವಂಥ ವರಾಂಡ ಇರ್ಬೋದು, ಮನೆ ಮುಂದೆ ಕೂರೋದಕ್ಕೆ ಜಾಗ, ಒಂದಿಷ್ಟು ಪಾಟ್ಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಕೆಲವು ಲಕ್ಷಗಳಲ್ಲಿ ಕೆಲವು ವರ್ಷಗಳ ಹಿಂದೆ, ಅಂದರೆ 5-6 ವರ್ಷದ ಹಿಂದೆ ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾತು. 5-6 ವರ್ಷದ ಹಿಂದೆ ಈ ಮನೆಯನ್ನು ಕಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ, ಈಗ ಪಕ್ಕದಲ್ಲಿ ಏನು ಮನೆ ಕಾಣ್ತಾ ಇದೆ, ಈ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆ ಕಾಣಿಸ್ತಾ ಇದೆ. ಹಂಚಿನ ಒಂದು ಶೆಡ್ ರೀತಿಯ ಇರುವ ಮನೆಯ ಮುಂಭಾಗದಲ್ಲಿ ಅದು ಸಿದ್ದರಾಮಯ್ಯ ಅವರ ತಮ್ಮನ ಮನೆ. ಆ ತಮ್ಮನ ಮನೆಯಲ್ಲಿ ಮೊದಲು ಮೂಲ ಮನೆ ಅಲ್ಲೇ ಇತ್ತು, ಅದೇ ಪ್ರದೇಶದಲ್ಲಿತ್ತು. ಆದರೆ ಅವರೆಲ್ಲರೂ ಬೇರೆ ಬೇರೆ ಡಿವೈಡ್ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಸೈಟ್ ಬರುತ್ತೆ. ಈ ಸೈಟ್ ಮೂಲಕ ಮನೆಯನ್ನು ಸಿದ್ದರಾಮಯ್ಯ ಅವರು ಈ ಜಾಗದಲ್ಲಿ ಕಟ್ಟಿದ್ದಾರೆ. ಮೂಡ ಹಗರಣ ಆದಂಥ ಸಂದರ್ಭದಲ್ಲಿ ನೀವು ಭಾಳಷ್ಟು ಸುದ್ದಿ ಆಯಿತು, ರಾಷ್ಟ್ರಮಟ್ಟದಲ್ಲೂ ಕೂಡ ಅದು ಸುದ್ದಿ ಆಯಿತು, ನಿಮಗೆ ಗೊತ್ತಿದೆ. ಆದರೆ ಸಿದ್ದರಾಮಯ್ಯ ಅವರು ಪ್ರತಿ ಸಾರಿ ಹೇಳ್ತಾರೆ, ನಿನ್ನೆ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದರು, ನಾನು ಯಾವತ್ತೂ ಕೂಡ ದುಡ್ಡಿನ ಹಿಂದೆ ಬಿದ್ದವನಲ್ಲ, ಆಸ್ತಿಯ ಹಿಂದೆ ಬಿದ್ದವನಲ್ಲ, ಅಥವಾ ಜನಮನ್ನಣೆ ಒಂದು ಬಿಟ್ಟರೆ ನಾನು ಯಾವತ್ತೂ ಕೂಡ ದುಡ್ಡಿಗಾಗಿ ಕೆಲಸ ಮಾಡಿಲ್ಲ, ಬಡವರ ಪರವಾಗಿ ಕೆಲಸ ಮಾಡಿದ್ದೀನಿ, ಕೋಮುವಾದಿ ಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ರು. ಈ ಮನೆಯ ದೃಶ್ಯ ಒಟ್ಟು ಸಿದ್ದರಾಮಯ್ಯ ಅವರೀಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇರ್ಬೋದು ಅಥವಾ ಪಾರ್ವತಿಯವರ ಜೊತೆ, ಅವರ ಧರ್ಮಪತ್ನಿಯ ಜೊತೆ ಇದೇ ಮನೆಯಲ್ಲಿ ವಾಸ ಇರ್ತಾರೆ ಅನ್ನೋದು ಗೊತ್ತಾಗಿದೆ. ಇಲ್ಲಿನ ಅಕ್ಕಪಕ್ಕದವರು ಎಲ್ಲರೂ ಕೂಡ ಹೇಳ್ತಾರೆ, ಇದೇ ಮನೆಯಲ್ಲಿ ಸಿದ್ದರಾಮಯ್ಯ ಅವರು ಬಂದು 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಬಂದಂಥ ಸಂದರ್ಭದಲ್ಲಿ ಒಂದು ದಿವಸ ಇಲ್ಲಿದ್ದು ನಂತರ ಮೈಸೂರಿಗೆ ವಾಪಸ್ ಆಗ್ತಾಯಿದ್ರು, ಅಥವಾ ನಂತರ ಬೆಂಗಳೂರಿಗೆ ವಾಪಸ್ ಆಗ್ತಾಯಿದ್ರು, ಬೆಂಗಳೂರು ಗೃಹ ಕಚೇರಿ ಕೃಷ್ಣಕ್ಕೋ ಅಥವಾ ಕಾವೇರಿಗೋ ಹೋಗ್ತಾಯಿದ್ರು. ಈ ಮನೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಆಗೀಗ ಕೆಲವು ಸಂದರ್ಭದಲ್ಲಿ ಬರ್ತಾ ಇದ್ರು ಅನ್ನೋ ಮಾತನ್ನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರ ಜೊತೆ ಬೆರಿತಾ ಇದ್ರು. ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದ ಹಮ್ಮು ಬಿಮ್ಮು ಯಾವುದೂ ಕೂಡ ಇರಲಿಲ್ಲ. ಗ್ರಾಮಸ್ಥರೊಂದಿಗೆ ತಾನೂ ಕೂಡ ಗ್ರಾಮಸ್ಥನಾಗಿ ಒಂದು ರೀತಿಯ ಸಹಜ ಜೀವನ, ಅಂದರೆ ಅತ್ಯಂತ ಸಹಜ, ಸರಳಾತಿ ಸರಳ ಅಂತಲೇ ಹೇಳ್ಬೋದು, ಆ ರೀತಿಯಾದ ಜೀವನವನ್ನು ನಡೆಸ್ತಾ ಇದ್ರು. ಮತ್ತು ಅಕ್ಕಪಕ್ಕದವರಿಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯ ಕ್ರಮ ಸಿದ್ದರಾಮಯ್ಯ ಅವ್ರದ್ದು. ಆ ರೀತಿಯ ವ್ಯಕ್ತಿ ಅವರು, ಆ ರೀತಿಯ ಹರಿಕಾರ ಅವರು, ಸಾಮಾಜಿಕ ಕ್ರಾಂತಿಯ ಹರಿಕಾರ ಅವರು ಇಳಿದಿದ್ದು ನಮಗೆ ನಿಜಕ್ಕೂ ಬಹಳ ದುಃಖಕರ ಆಗಿದೆ. ಅವರು ಅಧಿಕಾರದಿಂದ ಕೆಳಗಿಳಿಬಾರ್ದಿತ್ತು, ಕನಿಷ್ಠ ಪಕ್ಷ 2 ವರ್ಷ ಅವರು ಅಧಿಕಾರದಲ್ಲಿ ಇರಬೇಕಿತ್ತು ಅನ್ನೋದು ಇಲ್ಲಿನ ಸ್ಥಳೀಯರ ಮಾತು. ಮತ್ತು ಇಲ್ಲಿನ ಅವರ ಮನೆಯ ಒಟ್ಟಾರೆ ಚಿತ್ರಣ ಇದು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.